ಕುಕ್ಕರಿಗೆ ಒಂದು 4 ಸ್ಪೂನ್ ಎಣ್ಣೆ, ಪಲಾವ್ ಐಟಮ್ ಹಾಕ್ಕೊಂಡು ಫ್ರೈ ಮಾಡಬೇಕು. ಆಮೇಲೆ ಹಸಿಮೆಣ್ಸಿಕಾಯಿ ಹಾಕೋಬೇಕು. ಹಸಿಮೆಣ್ಸಿಕಾಯಿ ಆದಮೇಲೆ ಈರುಳ್ಳಿ ಫ್ರೈ ಮಾಡ್ಬೇಕು. ಹಂಗೆ ಕೆಂಪಳು ಫ್ರೈ ಆಗಬೇಕು. ಫ್ರೈ ಆದಮೇಲೆ ಟೊಮೊಟೊ ಹಣ್ಣು ಫ್ರೈ ಮಾಡಬೇಕು. ಒಂದು ಈರುಳ್ಳಿ, 2 ಟೊಮೊಟೊ, ಸಣ್ಣವು 2 ಟೊಮೊಟೊ ಹಣ್ಣು, ದಪ್ಪದಾದರೆ 1 ಟೊಮೊಟೊ ಹಣ್ಣು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಇಲ್ಲ 1.5 ಸ್ಪೂನಷ್ಟು ಫ್ರೈ ಮಾಡಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ರೈ ಮಾಡಿ 1 ಸ್ಪೂನ್ ಅರಿಶಿನ ಹಾಕಿ ಫ್ರೈ ಮಾಡಿ. ಒಂದು ಸ್ವಲ್ಪ ಅರಿಶಿನ ಫ್ರೈ ಆಯ್ತಿದ್ದಂಗೆ ಗರಂ ಮಸಾಲ 1 ಸ್ಪೂನಷ್ಟು, ತಿರ್ಗಿ ಆಮೇಲೆ 1 ಸ್ಪೂನು ಧನಿಯಾ ಪುಡಿ, ಫ್ರೈ ಆಯ್ತಿದ್ದಂಗೆ ಬಿರಿಯಾನಿ ಪೌಡರ್ 1 ಪ್ಯಾಕೆಟು, ಬಿರಿಯಾನಿ ಪೌಡ್ರ್ ಆಯ್ತಿದ್ದಂಗೆ ಅದು ಒಂಚೂರು ಫ್ರೈ ಸ್ಮೆಲ್ ಹೋಗೋಷ್ಟೆ. ತಿರ್ಗಿ ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ, ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ಮೊಟ್ಟೆ ಫ್ರೈ ಮಾಡ್ಕೊಬೇಕು. ಮೊಟ್ಟೆ ಫ್ರೈ ಆಯ್ತಿದ್ದಂಗೆ ಈ ಕಡೆ ಕುಕ್ಕರಿಗೆ 2 ಮೊಟ್ಟೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಹಸಿ ಸ್ಮೆಲ್ ಆಯ್ತಿದ್ದಂಗೆ ಫ್ರೈ ಮಾಡಬೇಕು. ಫ್ರೈ ಆಯ್ತಿದ್ದಂಗೆ ಅಕ್ಕಿ ಹಾಕಬೇಕು. ಅಕ್ಕಿ ಆಯ್ತಿದ್ದಂಗೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಿದ್ದಂಗೆ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮುಚ್ಚಿ ಕುದಿದ ಮೇಲೆ ತಿರ್ಗಾ ಎಗ್ ಬೇಯಿಸಿರ್ತೀವಲ್ಲ, ಎಗ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕುಕ್ಕರ್ ಮುಚ್ಚಿ ಒಂದು ಕೂಗಿಸಿ, ಕೂಗಾದ್ಮೇಲೆ ವಿಷಲ್ ತೆಗ್ದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮೊಟ್ಟೆ